ನಿಮ್ಮ ಮುಂದೆ 100 ಜನ ಕೂತಿದ್ದಾರೆ. ನೀವು ಅವ್ರ ಹತ್ರ ಕತೆ ಹೇಳ್ತಾ ಇದ್ದೀರಾ. ನಾನು ನನ್ನ ಫ್ರೆಂಡ್ಸು ಕಾಡಲ್ಲಿ ಹೋಗ್ತಾ ಇದ್ವಿ. ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ನಮ್ಮ ಮುಂದೆ ಒಂದು ಸಿಂಹ ಬಂದುಬಿಡ್ತು. ಸಿಂಹವನ್ನು ನೋಡಿದ ತಡ ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ಬಿಟ್ಟು ಓಡೋಗ್ಬಿಟ್ರು. ಬಟ್ ನಾನು ಹೆದರಲಿಲ್ಲ, ಅಲ್ಲೇ ನಿಂತೆ. ಸಿಂಹ ಹತ್ರ ಬರ್ತಾಯಿತ್ತು, ತುಂಬ ಹತ್ತಿರ ಬಂತು. ನನ್ನ ಮೇಲೆ ನೆಗೆಕ್ಕೆ ಹಿಂಗೆ ಹಾರಿತು. ನನ್ನ ಕೈ ಬೀಸಿ ಚಟಾರ ಅಂತ ಅದ್ರ ಕಪಾಳಕ್ಕೆ ಬಾರಿಸ್ದೆ. ಸಿಂಹಕ್ಕೆ ಸಿಡಿಲು ಬಡ್ದಂಗೆ ಆಯಿತು, ನೆಲಕ್ಕೆ ಕಪ್ಪಳಿಸ್ತು. 2 ನಿಮಿಷಕ್ಕೆ ಏನು ಅಂತ ಗೊತ್ತಾಗಿಲ್ಲ. ಆಮೇಲೆ ಎದ್ನೋ ಬಿದ್ನೋ ಅಂತ ಓಡೋಗ್ಬಿಡ್ತು. ಅಷ್ಟರಲ್ಲಿ ಒಬ್ಬ ಹೇಳ್ತಾನೆ, ಅಣ್ಣ ನೀವು ಸಿಂಹದ ಕಪಾಳಕ್ಕೆ ಬಾರಿಸಿದ್ದು ನಮ್ಮ ಅಪ್ಪ ನೋಡಿದ್ದಾರೆ. ಅವ್ರು ಆ ಮರದ ಮೇಲೆ ಕೂತ್ಕೊಂಡು ಎಲ್ಲ ನೋಡ್ತಾಯಿದ್ರು. ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತು. ನಿಮ್ಮ ಜೊತೆ ಸೇರಿಕೊಂಡು ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಅಲ್ಲಿ ಕೂತವ್ರಿಗೆಲ್ಲ ನೀವಿಬ್ಬರು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗಿದೆ. ಆದರೂ ನಿಮ್ಮ ಕತೆ ಅವ್ರು ಕೇಳ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಏನು ಗೊತ್ತಾ? ನಿಮ್ಮ ಕೈಯಲ್ಲಿ ದುಡ್ಡಿದೆ ಅಂತ. ನಿಮ್ಮ ಕೈಯಲ್ಲಿ ದುಡ್ಡಿದ್ದರೆ ಜನ ಎಲ್ಲ ಕತೆ ಕೇಳ್ತಾರೆ. ನೀವು ಹಂದಿಯನ್ನು ಗಾಳಿಲಿ ಹಾರಿಸ್ಬೋದು, ಕತ್ತೆಯನ್ನು ಕುದುರೆ ಮಾಡ್ಬೋದು. ನಿಮ್ಮ ಕೈಯಲ್ಲಿ ದುಡ್ಡು ಇರಬೇಕಷ್ಟೆ.